ನಡಿ ಇರು ನಡಿ ಇಲ್ಲೇ ನನಗೇನು. ಇರ್ತೀನಿ ರೀ, ನೀವು ಬೇರೆ ಮನೆ ಮಾಡ್ತಾ ನಾನು ಇಲ್ಲೇ ಇರ್ತೀನಿ. ಯಾವ ಕೆಲ್ಸಕ್ಕೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ಅಯ್ಯೋ ಪ್ರೇಮ, ನಂದೀಶ, ಇದೇಕೆ ಭಾನುವಾರ ಬರ್ತೀನಿ ಅಂದವರು ಹೋಗಿ 2 ದಿನಕ್ಕೆ ಬಂದ್ಬಿಟ್ಟಿದ್ದೀರಿ? ಏನಾಯ್ತು? ಅಯ್ಯೋ ಅದಕ್ಕೆ ಇದೊಂದು ತಲೆನೋವು ಕಣದಕ್ಕೆ ಸಾಕಾಗೋಯ್ತು ನನಗೆ 2 ದಿನಕ್ಕೆ ಇವಳ ಜೊತೆ. ಅಯ್ಯೋ ಯಾಕೆ ನಂದೀಶ? ಅಕ್ಕ, ಯಾವುದು ಬಾಡಿಗೆ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಲ್ಲ, ಆ ಮನೆ ಓನರ್ ಎಷ್ಟು ಇದು ಮಾಡ್ತಾಳೆ ಗೊತ್ತಾ? ಟಾರ್ಚರ್ ಅಂದರೆ ಟಾರ್ಚರು, ತುಂಬ ಟಾರ್ಚರ್. ನನಗೆ 2-3 ದಿನದಿಂದ ಆ ಮನೆ ಇರೋಕ್ಕೆ ಆಗ್ತಿಲ್ಲ. ಎಲ್ಲ ಅದಕ್ಕೂ ಒಂದೊಂದು ಹೇಳ್ತಾಳೆ. ನನಗಂತೂ 2-3 ದಿನಕ್ಕೆ ಸಾಕಾಗೋಯ್ತು. ಅದಕ್ಕೆ ಹೇಳ್ತೀನಿ, ಬೇರೆ ಮನೆ ಮಾಡೋ ತನಕ ನಾನು ಹೋಗಲ್ಲ, ಆ ಮನೆಗಂತೂ ನಾನು ಹೋಗಲ್ಲ ಅಂತ ಬಂದೆ. ಹೌದಾ? ಸರಿ ಸರಿ ನಡಿ, ಒಳಗೆ ನಡೀರಿ. ಆಯಿತು, ಅದೇನು ಮಾತಾಡ್ಕೊತಿದೆ? ಏನಕ್ಕೆ ಮನೇಲಿ ಯಾರು ಕಾಣಿಸ್ತಾನಿಲ್ಲ? ಅಯ್ಯೋ ಅದೊಂದು ದೊಡ್ಡ ವಿಷಯ, ನಾನು ಆಮೇಲೆ ಹೇಳ್ತೀನಿ. ಹೋಗಿ ಇಬ್ರು ರೆಸ್ಟ್ ಮಾಡಿ ಹೋಗಿ. ಸರಿ ಅದಕ್ಕೆ. ಏನಕ್ಕ, ಏನಾಯ್ತು? ಅಯ್ಯೋ ಪ್ರೇಮ, ನಿನ್ನ ಹತ್ರ ತುಂಬ ಮಾತಾಡೋಕೈತೆ ನನಗೆ. ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಬಟ್ಟೆ ಒಗೆಯಕ್ಕೆ ಹೋಗ್ಬೇಕು, ಹೊಸಿ ಬಟ್ಟೆ ಇಲ್ಲ. ಇನ್ನೂ ಬಟ್ಟೆ ಇದ್ರೆ ಕೊಡು, ತೊಗೊಂಡೋಗಿ ಒಕ್ಕ ಬಂದ್ಬಿಡ್ತೀನಿ. ಬಟ್ಟೆ ಒಗೆಯಕ್ಕೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ಬೇಕು ಬಟ್ಟೆ ಒಗೆಯಕ್ಕೆ? ಇಲ್ಲೇ ನೀರು ಬರುತ್ತಲ್ವಾ, ಇಲ್ಲೇ ಒಗಿಬೋದಲ್ಲ. ಅಯ್ಯೋ ಅತ್ತೆ ಇಲ್ಲಿ ಒಗದೆ ಬೈತಾರೆ, ಒಳಗೆ ಹೋಗ್ಬೇಕು. ಬಟ್ಟೆಗಳೆಲ್ಲ ತುಂಬ ತುಂಬ್ಕೊಂಡಿದ್ದೀನಿ. ಇನ್ನೂ ಇದ್ರೆ ಕೊಡು. ಸ್ವಲ್ಪ ಲೇಟ್ ಆಗಿಬಿಟ್ರೆ ಬಿಸಿಲು ಬಂದ್ಬಿಡ್ತದೆ, ಬಿಸಿಲಲ್ಲಿ ಒಗೆಯೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಈಗಲೇ ಬೇಗನೆ ಹೋಗಿ ಅಕ್ಕ ಬಂದ್ಬಿಡ್ತೀನಿ. ಅಕ್ಕ, ಹಾಗಿದ್ರೆ ನಾನು ಬರ್ತೀನಿ ನಿನ್ನ ಜೊತೆ. ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು. ಅಯ್ಯೋಯ್ಯೋ ಬೇಡ ಕಣಮ್ಮ, ಹೊಳೆಗೆ ಹೋಗ್ಬೇಕು, ಅಲ್ಲೆಲ್ಲ ಬರಬಾರ್ದು ನೀನು. ನಾನು ಹೋಗಿ ಅಕ್ಕ ಬರ್ತೀನಿ ಬಿಡು. ಯಾಕೆ ನಾನು ಬರಬಾರ್ದು? ನೀನು ಮಾತ್ರ ಹೋಗಬೇಕು? ಆ ಥರ ಏನೂ ಇಲ್ಲ. ನೀನು ಹೋಗ್ಬೋದು ಅಂದರೆ ನಾನು ಹೋಗ್ಬೋದು, ಏನು ತೊಂದರೆ ಇಲ್ಲ. ನೀನು ಇರ್ತೀಯಲ್ಲ, ನಡಿ, ನಾನು ಬರ್ತೀನಿ ನಿನ್ನ ಜೊತೆ. ಸರಿ ಆಯಿತು, ಬಾ ಮತ್ತೆ. ವಾವಕ್ಕ, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಈ ನೀರು ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಕ್ಕ? ಹೌದು ಪ್ರೇಮ, ಚೆನ್ನಾಗೈತೆ. ಬಾ ನೀನು ಇಲ್ಲಿ ಮೇಲೆ ಕೂತ್ಕೋ, ನಾನು ಒಗ್ದಾಕ್ಬಿಡ್ತೀನಿ. ಬೇಡ, ನೀನು ಒಗದು ಕೊಡು, ನಾನು ಇಲ್ಲಿ ಜಾಲ್ಸ್ ಹಾಕ್ಬಿಡ್ತೀನಿ. ಹೇಳಿದ ಮಾತೇ ಕೇಳೋದಿಲ್ವಲ್ಲ ಪ್ರೇಮ ನೀನು? ನೀನು ಅಷ್ಟೇ, ಹೇಳಿದ ಮಾತೇ ಕೇಳಲ್ಲ. ನೀನು ಒಬ್ಬಳು ಒಗೆದು ನಾನು ಅಲ್ಲಿ ಮೇಲೆ ಕೂತ್ಕೊಳ್ಳೋಕೆ ನಾನೇನು ಮಾರಾಣಿನಾ? ಇಲ್ಲ ತಾನೆ? ನೀನು ಥರ ನಾನು ಈ ಮನೆ ಸೊಸೆನೆ. ನೀನು ಒಕ್ಕೊಡು, ನಾನು ಇದು ಮಾಡ್ತೀನಿ, ಏನು ತೊಂದರೆ ಇಲ್ಲ. ಆಯಿತು ಕಣವ. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಅಕ್ಕ, ನನಗಂತೂ ತುಂಬ ಇಷ್ಟ ಆಯಿತು. ಹೌದೌದು, ಸುಮ್ಮನೆ ಕುತ್ಕೋಗ ನೀನು. ಅಕ್ಕ, ನಾನು ಬಂದಾಗಲಿಂದ ಕೇಳ್ತಿದ್ದೀನಿ, ಹೇಳ್ತಾನೆ ಇಲ್ಲ ನೀನು. ಮನೇಲಿ ಯಾರು ಇಲ್ವಲ್ಲ, ಎಲ್ಲ ಎಲ್ಲೋದ್ರು? ಅಯ್ಯೋ ನೀವು ಪ್ರೇಮ, ದೊಡ್ಡ ವಿಷಯ ಆಗ್ಬಿಟ್ಟೈತೆ. ಅದನ್ನೇ ಹೇಳ್ಬೇಕು ಅಂತ ಇದ್ದಿದ್ದು ನಾನು ನಿನ್ನ ಹತ್ರ. ದೊಡ್ಡ ವಿಷಯನಾ? ಏನಕ್ಕ, ಏನಾಯ್ತು? ಅಯ್ಯೋ ಏನು ಗೊತ್ತಾ, ನೇತ್ರಂಗೆ ಅವಳ ಗಂಡ ಡೈವರ್ಸ್ ಲೆಟ್ರ್ ಕಳಿಸ್ಬಿಟ್ಟವನೆ, ಸೈನ್ ಮಾಡಿ ಕಳಿಸು ಅಂತ. ಅದೇ ವಿಷಯಕ್ಕೆ ಮಾವ ಕೇಳಕ್ಕೆ ಅಂತ ಹೋಗಿದ್ರು ಇವತ್ತು ಅವ್ರ ಅತ್ತೆ ಮನೆಗೆ. ಅವ್ರ ಅತ್ತೆ ಚೆನ್ನಾಗಿ ಬೈದ್ಬಿಟ್ಟು ಅವಮಾನ ಮಾಡ್ಬಿಟ್ರಂತೆ ಮಾವಂಗೆ. ಪಾಪ ಮಾವ ಬೇಜಾರು ಮಾಡ್ಕೊಂಡು ಬಂದಿದ್ರು. ಅದರ ಜೊತೆಗೆ ಅತ್ತೆ ಬೇರೆ ಏನೇನೋ ಹೇಳಕ್ಕೆ ಹೋದ್ರು. ಅತ್ತೆಗೆ ತುಂಬ ಹೊಡೆದ್ಬಿಟ್ರು ಪ್ರೇಮ. ನಯ್ಯಪ್ಪ, ನನಗಂತೂ ಭಯನೇ ಆಗೋಯ್ತು. ಅತ್ತೆ ಮುಖ ಎಲ್ಲ ಊದ್ಕೊಬಿಟ್ಟೈತೆ. ಅದಕ್ಕೆ ಅತ್ತೆ ಆಚೆಗೆ ಕಡ್ತಿಲ್ಲ ರೂಮಿಂದ. ಇನ್ನು ನೇತ್ರ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಹತ್ಕೊಂಡು ಅವಳು ಆಚೆಗೆ ಬಂದಿಲ್ಲ. ಬೆಳಗ್ಗೆಯಿಂದ ನನಗೂ ಕರೆದು ಸಾಕಾಯಿತು. ತಿಂಡಿ ಮಾಡಿಟ್ಟು ಇನ್ನು ನಮ್ಮ ಮನೆಯವರು ಬೆಳಗ್ಗೆ ಗದ್ದೆಗೆ ಅಂತ ಹೋದ್ರು. ಇಷ್ಟ ಆಯಿತು. ಅದಕ್ಕೆ ಮನೇಲಿ ಯಾರು ಕಾಣಿಸ್ತಿಲ್ಲ ನಿನ್ನ ಕಣ್ಗೆ. ಅಯ್ಯೋ ಏನಕ್ಕ ಹೇಳ್ತಿದ್ಯಾ ನೀನು? ಹೌದಾ? ಮಾವ ಅತ್ತೆ ಕೊಡಿದ್ರಾ? ಮುಖ ಊದ್ಕೊಳಂಗ ಸರಿಯಾಗಿ ಕೊಡ್ತಿದ್ದಾರೆ ಪ್ರೇಮ. ಮತ್ತೆ ಇನ್ನೇನಕ್ಕ, ಇನ್ನೇನು ಹೇಳು. ಈಗ ನನಗೂ ಬೇಜಾರಿದೆ, ಡೈವರ್ಸ್ ಕೊಡ್ತಾ ಇರೋದು ಅವ್ರಿಗೆ. ಆದರೆ ಅದರಲ್ಲಿ ಯಾರು ತಪ್ಪಿರೋದು ನೀನೇ ಹೇಳು. ಇವರಿಬ್ಬರದ್ದೇ ತಾನೇ ತಪ್ಪಿರೋದು. ಇವರು ನಂದೀಶ್ ಅವ್ರನ್ನ ಕೇಳ್ದಾನೆ ಹೆಂಗೆ ಮಾತು ಕೊಟ್ಟರು ಮದುವೆ ಆಗಬೇಕಾಗಿರೋದು ಅವ್ರು ತಾನೆ. ಅದು 2 ವರ್ಷ ಆಗೈತಂತೆ ಮಾತು ಕೊಟ್ಟು. ಒಂದು ಮಾತು ಅವ್ರಿಗೆ ಹೇಳಿಲ್ಲ. ಇವ್ರು ಹೆಂಗೆ ಅದು ತೀರ್ಮಾನ ತಗೊಂಡ್ರು? ಇವ್ರಿಗಿದೆಲ್ಲ ಬೇಕಿತ್ತಾ? ಇದೆಲ್ಲ ಆಗಿಲ್ಲ ಅಂದರೆ ಇವ್ರು ಸರಿಯಾಗಿರ್ತಿದ್ರು ತಾನೆ. ಅವ್ರ ವೈಫ್, ಗಂಡ ಹೆಂಡತಿ ಇವರಿಬ್ಬರು ಚೆನ್ನಾಗಿರ್ತಿದ್ರು ತಾನೆ. ಇವ್ರು ಮಾತು ಕೊಟ್ಟಿದ್ದಕ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು. ಇವ್ರು ಯಾಕೆ ಮಾತು ಕೊಡಬೇಕಿತ್ತು? ಇವ್ರು ಯಾವ ಧೈರ್ಯದ ಮೇಲೆ ಹೋಗಿ ಮಾತು ಕೊಟ್ಟರು? ಮಾವನು ಅದನ್ನೇ ಹೇಳಿದ್ದು, ನೀವು ಯಾಕೆ ಹೇಳ್ಬಿಟ್ಟು ಮಾತ್ಕೊಟ್ರಿ? ನನ್ನ ಮಗಳ ಬಾಳನ್ನ ನೀನೇ ಹಾಳು ಮಾಡ್ಬೇಕತ್ತೆ, ಹೋಗು ಅಂತ ಅತ್ತೆಗೆ ಚೆನ್ನಾಗಿ ಬೈದರು. ನಿನ್ನಿಂದನೇ ಇಷ್ಟೆಲ್ಲ ಆಗಿರೋದು, ಅವಳ ಜೀವನ ನಿನ್ನಿಂದನೇ ಹಾಳಾಗಿದ್ದು ಅಂತಲೇ ಅತ್ತೆ ಕೊಡ್ದಿದ್ದು. ಅವಳು ಅದನ್ನೇ ಹೇಳ್ತಾ ಇದ್ಲು, ನೇತ್ರ ನಿನ್ನಿಂದನೇ ಕಣಮಂಗೆಲ್ಲ ಆಗಿದ್ದು, ಬಾ ಹೋಗಿ ಕಾಲಿಗೆ ಬಿದ್ದು ಸಾರಿ ಕೇಳೋದ ಅಂತ ಏನೋ ಹೇಳ್ತಾ ಇದ್ಲು. ಅತ್ತೆ ನಾನು ಬರೋದಿಲ್ಲ, ಬೇಕಾದರೆ ನೀನು ಹೋಗು ಅಂತ ಬೈದ್ಬಿಟ್ಟು ರೂಮಳಿಗೆ ಹೋಗಿ ಸೇರ್ಕೊಂಡವ್ರೆ. ಇಬ್ಬರು ಆಚೆ ಕಡ್ದಿಲ್ಲ ಬೆಳಗ್ಗೆಯಿಂದ. ಅತ್ತೆ ಮುಖ ಅಂತೂ ಊದ್ಕೊಬಿಟ್ಟದೆ, ಕಣ್ಣೆಲ್ಲ ಕೆಂಪಾಗಿ ಕಣ್ಣು ಹತ್ರಕ್ಕೆ ಹೊಡೆದ್ಬಿಟ್ಟವ್ರೆ. ಅಯ್ಯೋ ನನಗೆ ಹೊಟ್ಟೆ ಎಲ್ಲ ಉರಿದೋಯ್ತು ಪಾಪ. ಅಕ್ಕ, ಇಷ್ಟೊಂದು ಇದೆಲ್ಲ ಆಗ್ಬೇಡ ನೀನು ಯಾಕೆ ಹೊಟ್ಟೆ ಹೊರ್ಕೋತೀಯಾ? ಹೊಡಿಲಿ ಸುಮ್ಮನಿರು. ಅವ್ರು ಮಾಡಿರೋದಕ್ಕೆ ಹಂಗೆ ಆಗಬೇಕು. ನೋಡಬೇಕು ಹೆಂಗಾಗಿದೆ ಮುಖ ಅಂತ. ನಾವು ಬಂದಿರೋ ವಿಷಯ ಅವ್ರು ಗೊತ್ತಾಗಿರುತ್ತೆ ತಾನೆ. ನಾವು ಮಾತಾಡಿದೆಲ್ಲ ಕೇಳಿಸ್ಕೊಂಡಿರ್ತಾರೆ, ಯಾರು ಮಾತಾಡ್ತಿದ್ದಾರಂತ. ರೂಮಿಂದ ಆಚೆಗೆ ಮಾತ್ರ ಕಡ್ದಿಲ್ಲ ಅಷ್ಟೇ. ಅದು ನಿಜನೇ ಒಟ್ಟಿನಲ್ಲಿ. ಮತ್ತೆ ಇನ್ನೇನಕ್ಕ, ಇನ್ನೇನು ವಿಷಯ? ತುಂಬ ಹೇಳಬೇಕು ಅಂತ ಇಷ್ಟಕ್ಕೆ ಮುಗಿಸ್ಬಿಟ್ಟಲ್ಲ. ಇನ್ನೊಂದು ಬೇಜಾರು ವಿಷಯ ಹೇಳ್ಬೇಕು ಪ್ರೇಮ ನಿಂಗೆ. ಬೇಜಾರು ವಿಷಯನಾ? ಏನಾಯ್ತಕ್ಕ? ಆ ನೇತ್ರ ನಿಂಗೆ ಏನಾದರೂ ತೊಂದರೆ ಕೊಟ್ಲಾ? ನನಗೆ ಗೊತ್ತಿತ್ತು, ನಾನು ಹೇಳಿದೆ ಅವರಿಗೆ. ನಾನು ಬೇರೆ ತನಕ ಬಾಯಿ ಮುಚ್ಕೊಂಡಿದ್ರು, ನಾನು ಬಂದಮೇಲೆ ನೋಡ್ಕೊಳ್ಳಿ, ಯಾಕಂದ್ರೆ ತುಂಬ ತೊಂದರೆ ಕೊಡ್ತಾರೆ ಅತ್ತೆನೂ ಆ ನೇತ್ರನೂ ಸೇರಿಕೊಂಡು ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ? ನೀನು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳಿದ್ರು. ನಾನು ಅದನ್ನೇ ಹೇಳೋದು. ಆದರೆ ನೀನು ಚೇಂಜ್ ಆಗೋದಿಲ್ವೇ? ಏನು ಮಾಡೋದು ಹೇಳು? ಏನು ಚೇಂಜ್ ಆಗೋದು ಏನೋ, ನನಗಂತೂ ತಲೆ ಕೆಟ್ಟೋಗೈತೆ ಇವುಗಳ ಮಧ್ಯೆ ಇದ್ದು. ಸರಿ, ಇವಾಗ ಏನು ಹೇಳಕ್ಕ? ಏನಾಯಿತು? ಅದೇನೋ ಹೇಳಕ್ಕೆ ಬಂದಲ್ಲ. ಅಯ್ಯೋ ಏನು ಗೊತ್ತಾ ಪ್ರೇಮ, ನಮ್ಮ ಅಪ್ಪನ ಮನೆ ನನಗೆ ಗೌರಿ ಹಬ್ಬಕ್ಕೆ ಅಂತ ಸೀರೆ ತಗೊಟ್ಟಿದ್ರಲ್ಲ, ಆ ಸೀರೆನ ನೇತ್ರ ಕಿತ್ಕೊಬಿಟ್ಲು. ನಾನೇ ಹೊಲಿಸ್ಕೊತೀನಿ, ಇದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮಮ್ಮ ಎಷ್ಟು ಪ್ರೀತಿಯಿಂದ ತಂದುಕೊಟ್ಟಿತ್ತು ಗೊತ್ತಾ? ಪಾಪ ಎಲ್ಲೆಲ್ಲಿ ಕೆಲಸ ಮಾಡಿ
ಕೂಡಿಟ್ಟು ಆ ದುಡ್ಡಲ್ಲಿ ತಂದು ಕೊಟ್ಟಿತ್ತು ನಮ್ಮವ್ವ. ಅಷ್ಟು ಚೆನ್ನಾಗಿತ್ತು ಸೀರೆ ಗೊತ್ತಾ. ನನಗಂತೂ ತುಂಬ ಇಷ್ಟ ಆಗಿತ್ತು ಪ್ರೇಮ. ಆದರೆ ಏನು ಮಾಡೋದು ನೇತ್ರ, ನನಗಿಷ್ಟ ಆಗೈತೆ, ನಾನೇ ಹೊಲ್ಸ್ಕೊತೀನಿ ಅಂತ ಕಿತ್ಕೊಬಿಟ್ಲು. ಮತ್ತು ಶರ್ಟ್ ಪೀಸು ಪ್ಯಾಂಟ್ ಪೀಸ್ ತಂದು ಕೊಟ್ಟಿದ್ರಲ್ಲ ನಮ್ಮ ಮನೆಯವ್ರಿಗೆ, ಅದನ್ನು ಅತ್ತೆ ಕಿತ್ಕೊಬಿಟ್ರು. ನೀನೇನು ಕೆಲ್ಸಕ್ಕೆ ಹೋಯ್ತೀಯಾ, ಗದ್ದೆ ಉಳಕ್ಕೆ ಹೊಲದ ಕೆಲಸ ಮಾಡೋಕ್ಕೆ ನೀನು ಪ್ಯಾಂಟ್ ಶರ್ಟ್ ಇಟ್ಕೊಂಡು ಹೋಗ್ಬೇಕಾ, ಅದು ಬೇರೆ ಕೇಡು ನಿನಗೆ, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಕಿತ್ತಿಟ್ಕೊಂಡ್ರು. ಇವ್ರು ಕೊಡ್ತಾರಂತೆ ನಂದೀಶ್ ಅವ್ರಿಗೆ ಹೊಲ್ಸ್ಕೊಳಕ್ಕೆ. ಏನಕ್ಕ ಬಂದಿರೋದು ಇವಳಿಗೆ ದೊಡ್ಡರೋಗ, ನಾಚಿಕೆ ಮಾನ ಮರ್ಯಾದಿಲ್ವಾ ಇವಳಿಗೆ? ಇವಳಿಗೇನು ಕಮ್ಮಿ ಆಗಿರೋದು? ಅತ್ತೆ ಹ್ಞೂ ಅಂದರೆ ಈಗಲೇ 1000 ರೂಪಾಯಿ ಸೀರೆ ತಂದು ಕೊಡ್ತಾರೆ. ಅಂಥದ್ರಲ್ಲಿ ಪಾಪ ನಿಮ್ಮ ಅಮ್ಮ ನಿನ್ಗೆ ಅಷ್ಟು ಕಷ್ಟಪಟ್ಟು ತಂದು ಕೊಟ್ಟರೆ ಸೀರೆ ಕಿತ್ಕೊಂಡಿದ್ದಾಳಲ್ಲ, ಮಾನ ಮರ್ಯಾದೆ ಬೇಡವಾ ಇವಳಿಗೆ? ಇವ್ರು ಕಾಡಿದ ಆಟಗಳಾಗ್ಬಿಟ್ಟೈತೆ ಇಲ್ಲಿತ್ತು. ಅಲ್ಲ ಸರಿ, ಬಾವೊಂದು ಯಾಕೆ ಇಸ್ಕೊಂಡು ನನ್ನ ಗಂಡು ಕೊಡ್ತಾರಂತ? ಇವ್ರಿಗೇನು ಸರಿಯಾಗಿ ಅಂದ್ಬಿಡ್ತೀನಿ ಈಗ ಅಷ್ಟೇ ನಾನು. ಕೊಡಲಿ, ಅದು ಹೆಂಗೆ ಕೊಡ್ತಾರೆ ನೋಡ್ತೀನಿ. ನಾನು ನಂದೀಶಿಗೆ ಹೇಳ್ತೀನಿ, ಅವರೇ ಸರಿ ಅವ್ರಿಗೆ ಒಗ್ಯೋಕ್ಕೆ. ಪಾಪ ಬಾವಂಗೆ ನಿಮ್ಮನೆ ತಂದು ಕೊಟ್ರಂತ ನಂದೀಶ್ ಕೊಡ್ಸ್ಕೊಡ್ತಾರಂತ. ಏನು ಬುದ್ಧಿ ಕಲ್ತಿದ್ದಾರೋ ಏನೋ ಯಪ್ಪ ಇವ್ರು ಕಲ್ತು. ಅಲ್ಲಕ್ಕ ನೀನು ಯಾಕೆ ಕೊಟ್ಟೆ ಸೀರೆನ? ನೀನು ಕೊಡಲ್ಲ ಅಂತ ಹೇಳಬೇಕು ತಾನೆ? ನಾನು ತುಂಬ ಹೇಳಿದೆ ಪ್ರೇಮ, ನಾನು ಕೊಡೋದಿಲ್ಲ ನೇತ್ರ, ಇದು ನನಗೆ ನಾನೇ ಹೊಲ್ಸ್ಕೊತೀನಿ. ನಮ್ಮ ಅವ್ವ ಕಷ್ಟಪಟ್ಟು ತಗೊಟ್ರೆ ಸೀರೆ, ಅದು ಮೊದಲನೇ ಗೌರಿ ಹಬ್ಬಕ್ಕೆ ಮದುವೆ ಆದಮೇಲೆ ಫಸ್ಟ್ ಸೀರೆ ತಗೊಟ್ಟಿರೋದು. ನಾನು ಕೊಡೋದಿಲ್ಲ, ನಾನೇ ಹೊಲ್ಸ್ಕೊತೀನಿ ನೇತ್ರ ಅಂತ ಎಷ್ಟೊಂದು ಹೇಳಿದ್ರು ಕೇಳಿಲ್ಲ. ಅಷ್ಟೊತ್ತಿಗೆ ಅತ್ತೆ ಬಂದ್ಬಿಟ್ಟು ಕಿತ್ಕೊಂಡು ರೂಮಿಗೆ ಕರ್ಕೊಂಡು ಹೊಟ್ಟೋಗ್ಬಿಟ್ರು. ಇನ್ನೇನು ಹೇಳಿ ನಾನು ಹೇಳು? ಈ ಅತ್ತೆಯಿಂದನೇ ಇಷ್ಟೆಲ್ಲ ಆಗಿರೋದು. ಇವತ್ತು ಅವಳ ಜೀವನ ಹಾಳಾಗ್ತಾಯಿದೆ ಅಂದರೆ ಅದು ಅತ್ತೆಯಿಂದಾನೆ. ಅದು ಯಾವಾಗ ಅವಳು ಅರ್ಥ ಮಾಡ್ಕೋತಾಳೋ ಅವತ್ತೇ ಅವಳು ಉದ್ಧಾರ ಆಗೋದು. ಅಯ್ಯೋ, ಅದನ್ನೇ ಮಾವನೂ ಹೇಳಿದ್ರು, ಅದೇನು ಕತೆನೋ ಏನೋ. ಈಗ ಡೈವರ್ಸ್ ಆಗ್ತಾಯಿದೆ, ಆ ಯೋಚನೆಯಲ್ಲಿದ್ದಾಳೆ. ಹೆಂಗಾದ್ರೂ ಮಾಡಿ ನಿನ್ನ ಸೀರೆನ ನಾನು ನಿನ್ಗೆ ವಾಪಸ್ ಕೊಡಿಸ್ತೀನಿ, ಸುಮ್ಮನಿರು. ಅಯ್ಯೋ ಬೇಡ ಪ್ರೇಮ ಬೇಡ, ಪಾಪ ಅವಳ ಗಂಡ ಡೈವರ್ಸ್ ಕೊಡ್ತಾವನೆ ಅಂತ ಯೋಚನೆ ಮಾಡ್ಕೊಂಡು ಅಳ್ತಾ ಕೂತಾವಳೆ. ಅಂಥದ್ರಲ್ಲಿ ಆ ಸೀರೆನೂ ಕಿತ್ಕೊಂಡ್ರೆ ಅವಳಿಗೆ ಇನ್ನೂ ಬೇಜಾರಾಗೋದಿಲ್ವಾ? ಬೇಡ ನೇತ್ರ, ಬೇಡ ಪ್ರೇಮ, ಬೇಡ. ಏನು ಗೊತ್ತಾ, ಇನ್ನೊಂದು ವಿಷಯ ಏನು ಅಂತಂದರೆ, ಅವನು ಮದುವೆ ಬೇರೆ ಆಯ್ತವನಂತೆ. ಈ ತಿಂಗಳೇ ಅಂತೆ ಮದುವೆ. ಎಂಥ ಬುದ್ಧಿ ಕಲ್ತವ್ರೆ ನೋಡು. ಅವ ಅಮ್ಮಂಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಇಷ್ಟು ಸಣ್ಣ ವಿಷಯಕ್ಕೆ ಹಿಂಗೆಲ್ಲ ಮಾಡ್ತಾವಳಲ್ಲ. ಯಪ್ಪ ದೇವ್ರೆ, ಅವ್ರಿಗೇನು ಮದುವೆ ಅಂದರೆ ಏನು ಅಂದ್ಕೊಂಡವ್ರೆ? ಮೊದಲನೇ ಮದುವೆ ಡೈವರ್ಸ್ ಕೊಡಿಸ್ಬಿಟ್ಟು 2ನೇ ಮದುವೆ ಮಾಡೋದಂತೆ. ಎಂಥ ಬುದ್ಧಿ ಕಲ್ತದವಮ್ಮ. ಹೌದಕ್ಕ, ಹಾಗೆ ಮಾಡೋರಲ್ಲ ಇವರು. 2 ವರ್ಷ ಆ ಹುಡುಗಿ ಪಾಪ ಯಾವ ಹುಡುಗನೂ ಮದುವೆ ಆಗದೆ ಕಾಯ್ಕೊಂಡು ಕೂತಿದ್ಲಂತಲ್ಲ. ಅವ್ರು ನಮ್ಮ ಕಡೆಯಿಂದ ತಪ್ಪಾಯ್ತು ತಾನೆ. ಇವ್ರು ಮಾಡೋದು ತಪ್ಪಲ್ವಾ? ಇದಕ್ಕೆ ಅವ್ರು ಮಾಡ್ತವ್ರೆ. ಏನು ಯಾರಿಗೆ ಅಂತ ಹೇಳೋಕ್ಕೈತದೆ ಹೇಳು? ಏನೋ ಮಾಡ್ಕೊಳ್ಳಿ ಬಿಡು, ನಾನಂತ ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲಪ್ಪ, ಅವ್ರಿಷ್ಟ. ಹೌದು, ನನಗೂ ಏನು ಮಾತಾಡ್ಬೇಡ ಅಂತ ನಮ್ಮ ಮನೆಯವ್ರು ಹೇಳೋರೆ. ಹಂಗೂ ನಾನೇ ಬಲವಂತ ಮಾಡಿ ಮಾವನ ಇವತ್ತು ನೇತ್ರ ಅವ್ರ ಅತ್ತೆ ಮನೆ ಕಳ್ಸಿದ್ದು ನಾನೇ. ಮಾವ ಹಂಗೂ ಬಂದು ಬೈತು, ನಿನ್ನಿಂದಾನೇ ನಾನು ಹೋಗಿದ್ದು, ಇವತ್ತು ಅವಮಾನ ಆಯಿತು ಅಂತ. ನೀನು ಯಾಕಕ್ಕ ಬಲವಂತ ಮಾಡಿ ಕಳ್ಸಕ್ಕೆ ಹೋಗಿದ್ದೆ? ಸುಮ್ಮನೆ ಇರ್ಬೇಕು ತಾನೆ ನೀನು. ನೀನು ಅವ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತೀಯ, ಅಷ್ಟೊಂದು ಪ್ರೀತಿ ತೋರಿಸ್ತೀಯ. ಅವ್ರು ಅಷ್ಟರಲ್ಲಿ ಒಂದು ಕಾಲು ಭಾಗ ನಿಂಗೆ ತೋರಿಸ್ತಾರಾ? ನಿನ್ಗೆ ಎಷ್ಟು ಹಿಂಸೆ ಕೊಡ್ತಾರೆ. ಆ ಸೀರೆನೂ ಕಿತ್ತಿಟ್ಕೊಂಡವ್ರೆ, ಆದರೂ ನಿಂಗೆ ಬುದ್ಧಿ ಬರ್ತಾ ಇಲ್ಲ ಒಟ್ಟಿನಲ್ಲಿ. ಏನು ಮಾಡೋದು ಪ್ರೇಮ, ಅವಳ ಜೀವನ ಹಾಳಾಯ್ತದೆ ಅಂದರೆ ನಮಗೂ ಬೇಜಾರೇ ಅಲ್ವಾ? ಬೇಜಾರೇ ಅಕ್ಕ, ನನಗೂ ಬೇಜಾರೇ. ಆದರೆ ಏನು ಮಾಡೋದು ಹೇಳು, ಅವ್ರ ಕೈಯಾರೆ ಅವರೇ ಹಾಳು ಮಾಡ್ಕೊತಾರತ್ತಲ್ವಾ? ಇವಳು ಅವ್ರ ಗಂಡ ಫಾರಿನ್ ಹೋದ ತಕ್ಷಣ ಇಲ್ಲಿ ಯಾಕೆ ಬಂದಿರ್ತಾಳೆ? ಅವ್ರ ಅತ್ತೆ ಮಾವನ ಹೋಗಿ ನೋಡ್ಕೊಂಡು ಇರಬೇಕು ತಾನೆ. ಅವ್ರಿಗೊಂದು ಅನ್ಸಲ್ವಾ? ಈಗ ಅವಳು ಸೊಸೆ ಅಂತ ಏನು ಪ್ರಯೋಜನ? ಅವ್ಳ ಗಂಡ ಬಂದಾಗ ಬರ್ತಾಳೆ, ಅಲ್ಲಿ ಟ್ರಿಪ್ ಆಗ್ತಾಳೆ, ಅಮ್ಮ ಅಪ್ಪನ ಮನೆ ಬಂದಿರ್ತಾಳೆ. ಅವ್ರಿಗೆ ಮಗನೂ ದೂರ ಅವನೇ, ಅಟ್ಲಿ ಸೊಸೆ ಆದರೂ ಹತ್ರದಲ್ಲಿ ಇಟ್ಕೊಂಡು ನೋಡ್ಕೋಬೇಕು ಅನ್ನೋ ಆಸೆ ಇರಲ್ವಾ? ಇವಳು ಅದನ್ನಾದರೂ ಮಾಡಿದಾಳೆ ಹೇಳು? ನಮಗೂ ಹೇಳೋಕ್ಕೇನು ಆಚೆ ಆಗುತ್ತಕ್ಕ, ಸುಮ್ಮನಿರು. ಹೌದು ಪ್ರೇಮ, ಹೌದು, ಅದನ್ನೇ ಅಂತ ಅಮ್ಮ ಹೇಳಿದ್ದು. ನಿನ್ನ ಮಗಳಿಗೆ ಏನು ಮಾಡೋಳೆ? ಊರವ್ರಿಗೆಲ್ಲ ನ್ಯಾಯ ಹೇಳಕ್ಕೆ ಹೋಯ್ತಿಯಲ್ಲ ನೀನು. ನಿನ್ನ ಮಗಳಿಗೆ ಏನು ಬುದ್ಧಿ ಕಲಿಸಿದ್ಯ ಅಂತೆಲ್ಲ ಬೈದ್ರಂತೆ ಪಾಪ ಮಾವಂಗೆ. ಪಾಪ ಮಾವ ಏನು ತಪ್ಪು ಮಾಡೈತೆ ಪ್ರೇಮ? ಪಾಪ ಮಾವಂಗೆ ಬೈದೈತೆ ಅಮ್ಮ. ಹೌದು, ಮಾವನೇನು ತಪ್ಪಿಲ್ಲ ಇದರಲ್ಲಿ. ಆದರೆ ಪಾಪ ಮಾವ ಹೋಗಿ ಕೇಳಾಯ್ತಲ್ಲ, ಹೋಗ್ಲಿ ಬಿಡು ಅಕ್ಕ. ನಾವು ಮನೇಲಿದ್ರೆ ಇಷ್ಟೆಲ್ಲ ಮಾತಾಡೋಕ್ಕಾಗ್ತಿರ್ಲಿಲ್ಲ ಬಿಡು. ಇಲ್ಲಿ ಬಂದಿದ್ದಕ್ಕೆ ಎಲ್ಲ ಒಳ್ಳೆ ಟೈಮ್ ಪಾಸ್ ಆಯಿತು. ಆದರೆ ನಿನ್ನ ಸ್ವಲ್ಪ ಕಷ್ಟ ಆಯಿತು. ಹಂಗೇನಿಲ್ಲ ಪ್ರೇಮ, ನೀನು ಬಂದಿದ್ದಕ್ಕೆ ನಂಗೆ ಇನ್ನೂ ಖುಷಿ ಆಯಿತು. ನೋಡ್ಕೊ, ಆರಾಮಾಗಿ ಮಾತಾಡ್ಕೊಂಡು ಬಟ್ಟೆ ಒಗೆದಿದೆ, ಗೊತ್ತಾಗಲಿಲ್ಲ ನನಗೆ. ಸತಿ ಮಧ್ಯಾಹ್ನ ಬಿಸಿಲಲ್ಲಿ ಬಂದುಬಿಟ್ಟಿದೆ. ಅಷ್ಟಾಗ ಆವಾಗ ಕರೆಕ್ಟಾಗಿ ನನಗೆ ಪಾರತ್ವ ಸಿಕ್ತು. ಇಷ್ಟೊಂದು ಊರು ಬಿಸಿಲಲ್ಲಿ ಒಬ್ಬಳೆ ಹೋಯ್ತಿದೆ ಅಂತ ಬೈಕೊಂಡು ನೀನು ನನಗೆ ಬಂದಿಲ್ಲಿ ಕೂತ್ಕೊಂಡಿತ್ತು. ಆಗ ನಾನು ಬಟ್ಟೆ ಒಗ್ಕೊಂಡು ಹೋಗಿದೆ. ಇವತ್ತು ನೀನು ಬಂದಿದ್ದೀನಿ ನೋಡು. ಹೌದಕ್ಕ, ತುಂಬ ಚೆನ್ನಾಗಿತ್ತು ಈ ಪ್ಲೇಸು. ನಾನು ಬಟ್ಟೆ ಒಗಬೇಕು ಅಂದಾಗೆಲ್ಲ ಸಂಡೇ ಒಗ್ಯೋಣ, ಅಂದರೆ ಭಾನುವಾರ ಒಗಿ ನೀನು ಬಟ್ಟೆನ. ಆವಾಗ ನಾನು ಇಲ್ಲಿಗೆ ಬರ್ತೀನಲ್ವಾ, ಇಬ್ಬರು ಆರಾಮಾಗಿ ಬಂದು ಬಟ್ಟೆ ಹೊಕ್ಕೊಂಡು ಇಲ್ಲೆಲ್ಲ ಮಾತಾಡ್ಕೊಂಡು ಈ ಪ್ಲೇಸೆಲ್ಲ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತಕ್ಕ. ಸರಿ ಪ್ರೇಮ, ಆಯಿತು. ಇನ್ನೊಂದ್ಸತಿ ಭಾನುವಾರದ್ದು ಬರೋದ ಬಟ್ಟೆ ಒಗ್ಯೋಕ್ಕೆ. ಅದು ನೀನು ಇರ್ತೀಯಲ್ಲ, ನನಗೂ ಟೈಮ್ ಪಾಸ್ ಆಯ್ತದೆ, ಬೇಗ ಬಟ್ಟೆ ಒಕ್ಕೋಬೋದು. ಸರಿ ಆಯ್ತು, ಈಗ ಬೇಗ ಎತ್ಕೊಂಡು ನಡಿ, ಹೋಗೋಣ, ಟೈಮ್ ಆಗೋಯ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿದೆ ವೀಡಿಯೋಸ್ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.